ಕುಡಿಯಲು, ಅಡುಗೆ ಮಾಡಲು ಎಲ್ಲದಕ್ಕೂ ನಾವು ನೀರನ್ನೇ ಅವಲಂಬಿಸಿರುತ್ತೇವೆ. ಆದರೆ ನಮ್ಮದೇ ನಾಡಿನ ಕೆಲವು ಭಾಗಗಳಲ್ಲಿ ಬರವೆಂಬುದು ತಾಂಡವವಾಡುತ್ತಿರುವುದು ದೊಡ್ಡ ದುರಂತದ ಸಂಗತಿ. ನಮ್ಮ ನಾಡಿನ ಸಾವಿರಾರು ಕೆರೆಗಳು ಬತ್ತಿ ಹೋಗಿ ಅದನ್ನೇ ಆಶ್ರಯಿಸಿಕೊಂಡಿದ್ದ ಜನರಿಗೆ ಇಂದು ಒಂದು ತೊಟ್ಟು ನೀರಿಗಾಗಿ ಪರದಾಡುವ ಸ್ಥಿತಿ ಉಂಟಾಗಿದೆ. ದಿನನಿತ್ಯದ ತಮ್ಮ ಕಷ್ಟದ ದುಡಿಮೆಯ ನಡುವೆಯೂ ಹಲವಾರು ಮೈಲುಗಳಷ್ಟು ದೂರಕ್ಕೆ ನೀರನ್ನು ಅರಸುತ್ತಾ ಹೋದಾಗ ಸಿಗುವ ಆ ಕಲುಷಿತ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಜನರ ಕಥೆಯೇ ಇಷ್ಟೊಂದು ಶೋಚನೀಯವಾಗಿದ್ದರೆ ಇನ್ನು ಜಾನುವಾರುಗಳ ಪರಿಸ್ಥಿತಿ ಏನು? ಅವುಗಳಿಗೆ ಸಮೃದ್ಧ ಆಹಾರವಿರಲಿ, ಹಿಡಿ ಹುಲ್ಲು, ಒಂದಿಷ್ಟು ನೀರು ಕೂಡ ಸಿಗದು. ಜನರ, ಪ್ರಾಣಿಗಳ ನೋವು ನಲಿವುಗಳೆಲ್ಲ ಬರದ ಅಟ್ಟಹಾಸದಲ್ಲಿ ಮುಳುಗಿಬಿಡುತ್ತವೆ. ಇಂಥ ಬರಗೆಟ್ಟ ದಾರುಣ ಸ್ಥಿತಿಯಲ್ಲಿ ರೈತನಿಗೆ ತನ್ನ ಭವಿಷ್ಯವೇ ಅಳಿದು ಹೋಗುವ ಚಿಂತೆಯೊಂದಿಗೆ ತನ್ನ ಮಕ್ಕಳ ಭವಿಷ್ಯವೂ ಶೂನ್ಯವಾಗಿ ಕಾಣುತ್ತದೆ. ಹಸಿರಿನಿಂದ ಕಂಗೊಳಿಸಬೇಕಿದ್ದ ಸಾವಿರಾರು ಎಕರೆ ಜಮೀನು ಬರದ ಛಾಯೆಯಲ್ಲಿ ಬರುಡಾಗಿ ಕಷ್ಟಜೀವಿ ರೈತನ ಬದುಕಿನ ಮೇಲೆ ತನ್ನ ಮಾರಣಾಂತಿಕ ಕೈಗಳನ್ನು ಚಾಚುವ ದೃಶ್ಯ ಹೃದಯ ವಿದ್ರಾವಕವಾದುದು. ಒಂದು ಕಡೆ ಮಳೆ ಬೆಳೆಯಿಲ್ಲದೆ, ಮತ್ತೊಂದು ಕಡೆ ಕೆಲಸವಿಲ್ಲದೆ ಒಂದು ಹೊತ್ತಿನ ಕೂಳಿಗಾಗಿ ಪರದಾಡಬೇಕಾದ ರೈತರ ಬದುಕು ಯಾತನಾಮಯ. ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಭಾಗಗಳಲ್ಲಿಯೂ ಒಂದಲ್ಲ ಒಂದು ರೀತಿ ಪ್ರಯೋಗ ನಡೆಸುತ್ತಲೇ ಇದೆ. ತುಂಬಿದ ಕೆರೆಗಳ ನೀರನ್ನು ಕಾಲುವೆಯ ಮುಖಾಂತರ ಬೇರೆ ಭಾಗಕ್ಕೆ ಹರಿಸುವುದು, ನದಿಗಳಿಗೆ ಅಣೆಕಟ್ಟು ಕಟ್ಟುವುದು, ತೂಬುಗಳಿಂದ ನೀರನ್ನು ಸಮರ್ಥವಾಗಿ ಹಾಯಿಸುವುದು, ಏತ ನೀರಾವರಿ, ಹೀಗೆ ನಮ್ಮಲ್ಲೇ ಸಿಗುವ ಜಲಸಮೃದ್ಧಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಸಮರ್ಥವಾಗಿ ನೀರನ್ನು ಹಂಚಲು ಇರುವ ದೊಡ್ಡ ತಡೆಯೆಂದರೆ ಪರಿಸರ ಸಮತೋಲನದ ಸಮಸ್ಯೆ. ಇಂದು ಪರಿಸರ ಸಮತೋಲನವನ್ನು ಕಾಪಾಡಿಕೊಂಡು ನೀರೊದಗಿ